ಹಾಯ್ ಫ್ರೆಂಡ್ಸ್, ಇವತ್ತು ನನ್ನದೇ ಆದ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಹೇಳ್ತೀನಿ. ಏನಂದರೆ, ಇಲ್ಲಿವರೆಗೂ ನಾನು ಒಂದು ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಿದ್ದೆ. ಸ್ಕೂಲಲ್ಲಿ ಮಕ್ಕಳ ಜೊತೆ ಆಡಿಕೊಂಡು ನಕ್ಕೊಂಡು ಏನೋ ಮಾಡ್ಕೊಂಡಿದ್ದೆ. ಆ ಸಂಸ್ಥೆ ಏನಪ್ಪ ಅಂದರೆ ಒಂದು ರೀತಿ ಫ್ಯಾಮಿಲಿ ಟೈಪ್ ಇತ್ತು. ಬಟ್ ಇವತ್ತು ಏನಂತಂದರೆ, ನಾನು ಆ ಸಂಸ್ಥೆ ಬಿಟ್ಟು ಈಗ ಆಲ್ರೆಡಿ ಒಂದು 3-4 ತಿಂಗಳು ಆಯಿತು. ಸೊ ಇವಾಗ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ. ಅದು ಕೂಡ ಸ್ಕೂಲೇ. ಬಟ್ ಏನಂದರೆ, ನಾನು ಬೆಳೆದು ಬಂದ ರೀತಿ, ನಾನು ಇದ್ದ ರೀತಿ ನೆನೆಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಎಷ್ಟಾಗಲಿ ಅಲ್ಲಿ ನಾನೊಂದು ಕಡಿಮೆ ಅಂದರೆ 7-8 ಜನಕ್ಕೆ ಪಗಾರ ಕೊಟ್ಟು ಅವ್ರನ್ನೆಲ್ಲ ಕೆಲಸ ಉಸ್ತುವಾರಿ ವಹಿಸ್ಕೊಂಡು ಏನೋ ಜವಾಬ್ದಾರಿಯಿಂದ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಬೇರೆಯವ್ರ ಕೈಲಿ ಕೆಲಸ ಮಾಡ್ತಾಯಿದ್ದೀನಿ. ಬೇರೆಯವ್ರ ಕೈಲಿ ಕೆಲಸ ಮಾಡೋದು ಅಂದರೆ ಓಕೆ, ಬಟ್ ಅಲ್ಲಿ ಕೂಡ ಬೇರೆಯವ್ರ ಹತ್ರನೇ ಕೆಲಸ ಮಾಡ್ತಿದ್ದೆ. ಬಟ್ ಅಂದರೆ ಜವಾಬ್ದಾರಿ ನನಗೆ ಜಾಸ್ತಿ ಇತ್ತು. ಇಲ್ಲಿ ಜಸ್ಟ್ ನಾನು ಕ್ಲಾಸ್ ಮಾಡ್ತೀನಿ ಮತ್ತೆ ಬರ್ತೀನಿ. ಏನೋ ಗೊತ್ತಿಲ್ಲ, ಇವತ್ತು ಒಂದು ಸ್ವಲ್ಪ ಕ್ಲಾಸ್ ಎಲ್ಲ ಬೇಜಾರು ಅನ್ನಿಸ್ತು. ಗೊತ್ತಿಲ್ಲ, ಏನೋ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಬಟ್ ನೋಡೋಣ, ಹೋಗ್ತಾ ಹೋಗ್ತಾ ಆ ಕೆಲಸ ಕೂಡ ನನಗೆ ಇಷ್ಟ ಆಗುತ್ತೆ. ನಾನು ಕಂಟಿನ್ಯೂ ಮಾಡ್ತೀನಿ, ಒಂದು ಒಳ್ಳೆ ಹೆಸರು ತೊಗೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಬಟ್ ಇನ್ನೊಂದು ಏನಂತಂದರೆ, ಇಲ್ಲಿ ನನಗೆ ಸಾಕಷ್ಟು ಜನ ಮಕ್ಕಳು ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ. ಸೊ ಎಲ್ಲ ಮಕ್ಕಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾರೆ, ಅಷ್ಟೇ ಉಡಾಳಿದ್ದಾರೆ, ಅಷ್ಟೇ ಶಾರ್ಪ್ ಇದ್ದಾರೆ. ಸೊ ಅವ್ರಿಗೆ ಪಾಠ ಮಾಡೋಕ್ಕೂ ನನಗೆ ಬೇಜಾರಾಗ್ತಾ ಇಲ್ಲ. ತುಂಬ ಚೆನ್ನಾಗಿದ್ದಾರೆ ಮಕ್ಕಳು. ಏನಂದರೆ ನನಗೆ ಒಂಥರ ಅಲೋನ್ ಫೀಲ್ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ ನಾನು ಇದೇ ರೀತಿ ಇದು ಮಾಡಿಕೊಂಡು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಾಳೆ ಕೂಡ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಹೇಳ್ತೀನಿ. ಬಾಯ್.